ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಬಡಿಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಪ್ರಶಾಂತ್ ಫ್ರಮ್ ಕೊಡಗಿಂದ. ಓಕೆ, ಫಸ್ಟ್ ಒಂದು ಹೇಳ್ಬಿಡ್ತೀನಿ. ನನ್ನ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಮಲಯಾಳಂ. ನಾನೊಬ್ಬ ಮಲಯಾಳಿ. ಏನಾದರೂ ನಾನು ಮಾತಾಡೋದ್ರಲ್ಲಿ ತಪ್ಪಿದರೆ ಫಸ್ಟೇ ಕ್ಷಮೆಗೆ ಹೇಳ್ಬಿಡ್ತೀನಿ. ಓಕೆ, ಏನಕ್ಕಪ್ಪ ಈ ವಿಡಿಯೋ ಮಾಡ್ತೀನಿ ಅಂದರೆ, ನಾನು ಕನ್ನಡದಲ್ಲಿ ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಚಾಲೆಂಜ್ ಏನಪ್ಪ ಅಂದರೆ ಪ್ಲಾನೆಟ್ ಎ ಟ್ರೀ ಅಂತ. ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಒಂದೊಂದು ಮರ ನಡ್ಕೊಂಡು ಬರಬೇಕು. ಅದೇ ಚಾಲೆಂಜು. ಏನಕ್ಕಪ್ಪ ಈ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತು ನಾವು ಈ ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಬಿಸಿಲು, ನೀರಿಲ್ಲ ಎಲ್ಲ ಆಗಿ ನಮ್ಮ ಪರಿಸರವನ್ನು ಹಾಳು ಮಾಡ್ಕೊಂಡು ಒಂದು ಜನ್ರೇಷನ್ ಬರ್ತಾಯಿದೆ. ಕಾಪಾಡೋಕ್ಕೆ ಅಂತ ಒಂದು ಜನ್ರೇಷನ್ ಇಲ್ಲ ಅಂದರೆ ಅದು ಮತ್ತೆ ನಾಶ ಆಗ್ಬಿಡ್ತದೆ. ಅದಕ್ಕೆ ಈ ಚಾಲೆಂಜ್ ಮಾಡ್ತಾಯಿದ್ದೀನಿ. ನಮ್ಮ ಕೊಡಗಿನಲ್ಲಿ ನೋಡಿದ್ರೂ ಟೆಂಪ್ರೇಚರ್ ಒಂದು 25ರಿಂದ 30 ಡಿಗ್ರಿ ಇತ್ತು. ಈ ವರ್ಷ ನೋಡಿದ್ರೆ 35ರಿಂದ 40 ತನಕ ಹೋಗ್ತಿದೆ. ಇನ್ನು ಮುಂದೆ ಈ ಥರ ಪರಿಸರ ಹಾಳು ಮಾಡ್ಕೊಂಡು ಬಂದರೆ ಇನ್ನು ಮುಂದಿನ ವರ್ಷ ನಮ್ಮ ತಮಿಳುನಾಡು, ಕೇರಳದ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬಂದುಬಿಡ್ತದೆ. ಅದಕ್ಕೆ ನಾವು ಇವಾಗ ಏನಾದರೂ ಮಾಡಿದ್ರೆ, ಈ ಮಳೆಗಾಲದಲ್ಲಿ ಏನಾದರೂ ಮಾಡಿದ್ರೆ ಮುಂದಿನ ವರ್ಷ ಈ ಥರ ಆಗೋದಿಲ್ಲ. ನೋಡಿದ್ರೆ ಇದು ನೀರಿಲ್ಲದೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಈ ಥರ ಪರಿಸರವನ್ನು ನಾಶ ಮಾಡ್ಕೊಂಡು ಬಂದರೆ ಮುಂದಿನ ವರ್ಷ ಜನರು ಸಾಯೋದಂತೂ ಗ್ಯಾರಂಟಿ. ನಾವೇನಿಲ್ಲಿ 1000 ವರ್ಷ ಏನೋ ಬದುಕಲ್ಲ ಗುರು. ಇರೋ ತನಕ ನಾವು ಪರಿಸರವನ್ನು ಕಾಪಾಡುವಂಥ ಪ್ರಯತ್ನವನ್ನು ನಮಗೆ ಮಾಡುವ. ಇದು ನಾನು ಒಬ್ಬನಿಂದ ನನಗೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇದು ಮಾಡ್ಬೋದು. ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡೋ ತನಕ ನೀವು ನನ್ನ ಜೊತೆ ಇತ್ತು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಈ ಚಾಲೆಂಜನ್ನ ಯಾವ ಥರ ಕಂಪ್ಲೀಟ್ ಮಾಡೋ ಅಂತ ಕೇಳಿದ್ರೆ, ಅದೇ ಇಲ್ಲಿ ಇಂಟ್ರೆಸ್ಟ್ ಆಗಿರೋಂಥ ವಿಷಯ. ಆಗ ನಾನು ಟ್ರಾವೆಲ್ ಮಾಡ್ತಿರೋದೇ ಸೈಕಲಲ್ಲಿ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ, ಎಲ್ಲ ಅರ್ಜೆಂಟಲ್ಲಿ ಮಾಡಿಬಿಟ್ಟು ಸ್ವಲ್ಪ ಬಾಕಿ ಇದೆ ಎಲ್ಲ ಕೆಲಸ. ಇನ್ನು ನಾಳೆ ಬೆಳಿಗ್ಗೆ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬರುತ್ತೆ. ನಾಳೆ ಬೆಳಿಗ್ಗೆ ಬರುತ್ತೆ. ಇಲ್ಲಿಂದ ಬೆಳಿಗ್ಗೆ ನನ್ನ ಮನೆಯಿಂದ ಒಂದು 5 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಟ್ರಾವೆಲ್ನ. ಇದು ಕಂಪ್ಲೀಟ್ ವಿಡಿಯೋ ನಾಳೆ ಬರುತ್ತೆ. ಆಗ ವಿಡಿಯೋ ಸ್ಟಾರ್ಟ್ ಮಾಡುವಾಗ. ಹಲೋ, ನಮಸ್ಕಾರ. ಈಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೋಡಿ ಯಾವ ಥರ ಸೈಕಲ್ ರೆಡಿಯಾಗಿದೆ ಅಂತ. ಈ ಥರ ಲಗೇಜ್ ಇಟ್ಟಿದ್ದೀನಿ. ಬ್ಯಾಕಲ್ಲಿ ಈ ಬೋರ್ಡ್ ಬರುತ್ತೆ. ಫ್ರಂಟಲ್ಲಿ ಕನ್ನಡದ 31 ಜಿಲ್ಲೆಯಲ್ಲಿ ಮರವನ್ನು ನೆಡುವುದು ಅಂತ ಫ್ರಂಟಲ್ಲಿ ಬರುತ್ತೆ. ಪ್ಲಸ್ಸು ನಮ್ಮ ಕರ್ನಾಟಕದ ಬಾವುಟ. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work. ಬೆಳಿಗ್ಗೆ 5 ಗಂಟೆ 6 ಗಂಟೆ ಶುರು ಮಾಡೋಣಂತಿತ್ತು. ಎಲ್ಲ ರೆಡಿ ಮಾಡಿ ಈ ಥರ ಎಲ್ಲ ಬ್ಯಾಕಲ್ಲಿ ಕಟ್ಟುವಾಗ ತುಂಬ ಲೇಟ್ ಆಯಿತು. ಇವಾಗೇನು ಅಷ್ಟೇ ಟೈಮ್ ಆಗಿಲ್ಲ, 7-7:30 ಆಯಿತು. ಈಗ ಶುಂಠಿ ಹಬ್ಬಕ್ಕೆ ಇಲ್ಲಿಂದ ಶುಂಠಿ ಹಬ್ಬ ಇದ್ದಿರೋದು. ಶುಂಠಿ ಹಬ್ಬಕ್ಕೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಅಲ್ಲಿಂದ ನಾವು ಡೈರೆಕ್ಟು ಸೋಮವಾರಪೇಟೆಯಿಂದ ಸುಬ್ರಹ್ಮಣ್ಯ ಹೋಗ್ತಿದ್ವಿ. ಇದು ನಮ್ಮ ಹೊಸಕೋಟೆಯಿಂದ ನನ್ನ ಮನೆಗೆ ಹೋಗುವಂಥ ದಾರಿ. ಇದು ನಾವು ಚಿಕ್ಕಳೊಲೆಯಲ್ಲಿ ಇದೆಯಲ್ಲ, ಚಿಕ್ಕಳೊಲೆಗೆ ಹೋಗುವಂಥ ದಾರಿ ಇದು ಹೊಸಕೋಟೆಯಿಂದ. ಇವಾಗ ನಾವು ಡೈರೆಕ್ಟ್ ಇಲ್ಲಿಂದ ಶುಂಠಿಕಪ್ಪ ಹೋಗ್ತಾ ಇದ್ವಿ. ಶುಂಠಿ ಹಬ್ಬ ಹೋಗ್ಬಿಟ್ಟು ಅಲ್ಲಿ ರೀಚ್ ಆಗ್ಬಿಟ್ಟು ಒಂದು ಟೀ ಎಲ್ಲ ಕುಡ್ಕೊಂಡು ನಮ್ಮ ಜಿಮ್ ಮಾಸ್ಟರ್ನ ಮೀಟ್ ಮಾಡ್ಕೊಂಡು ಹೋಗೋಣ. ಅವ್ರಿಗೆ ಆ್ಯಕ್ಚುಲಿ ಈ ಟ್ರಾವೆಲ್ ಮಾಡೋದು ಗೊತ್ತು ಸೈಕಲಲ್ಲಿ, ಮತ್ತು ಇವನು ಏನಕ್ಕೆ ಮಾಡ್ತಿದ್ದೆ ಅಂತ ನಾನು ಹೇಳಿಲ್ಲ. ಅವ್ರು ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಆಗ್ಬೋದು, ನೋಡುವ. ನಮಗೆ ನಮ್ಮ ಹೊಸಕೋಟೆಗೆ ರೀಚ್ ಆಯಿತು. ಅಪ್ಪ ಒಂದು ಸಿಕ್ಬಿಟ್ರೆ ಕಷ್ಟ ಗುರು. ಆಹಾ, ಒಂದು ಇಳಿಜಾರು ಬಂತು ಗುರು. ಒಂದು ಅಪ್ಪಿದ್ರೆ ಒಂದು ಇಳಿಜಾರು ಇರುತ್ತೆ. ನಮಗೊಂದು ಸೋಮವಾರಪೇಟೆ ಒಂದು ರೀಚ್ ಆಗಿಬಿಟ್ರೆ ಸಾಕು ಗುರು. ಅಲ್ಲಿಂದ ಮೆಲ್ಲ ಹೋದ್ರೂ ಪರವಾಗಿಲ್ಲ. ಒಂದು ಕಾಕನ ಅಂಗಡಿ ಇದೆ, ಅಲ್ಲಿ ಒಂದು ಟೀ ಕುಡ್ಕೊಂಡು ಹೋಗೋಣ. ಕಾಕೋರಿ ಚಾಯ್ ತಾಕ. ನಮ್ಗೆ ಎನರ್ಜಿ ಬಂತು. ಇಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ. ಹಾಂ, ಮಂಗಳೂರಿಂದ ಡೈರೆಕ್ಟ್ ಹಾಸನ. ನಮ್ಮ ಮಾಸ್ಟರ್ ಬಂದವ್ರೆ.
ಕರ್ನಾಟಕದ 31 ದ್ವೀಪಗಳಲ್ಲಿ ಇದರಲ್ಲಿ ಮರವನ್ನು ನೋಡೋದು. ಕನ್ನಡದಲ್ಲಿ ಮಾತಾಡಿ, ಯಾವ ಥರ ಇದೆ ಈಗ ಫಸ್ಟಿಗೆ ಮಂಗಳೂರು ಜಿಲ್ಲೆಗೆ ಹೋಗ್ತಿರೋದು. ಫಸ್ಟ್ ಮಂಗಳೂರು ಜಿಲ್ಲೆಗೆ ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗ್ತೀವಿ. ಸುಬ್ರಹ್ಮಣ್ಯದಿಂದ ಡೈರೆಕ್ಟ್ ಸಕಲೇಶ್ಪುರ, ಹಿಂಗೆ ಮಂಗಳೂರು, ಹಾಸನ, ನೆಕ್ಸ್ಟ್ ಮಂಡ್ಯ, ಹಂಗೆ 1 ತಿಂಗಳು ಆಗ್ಬೋದಾ 2 ತಿಂಗಳು ಆಗುತ್ತಾ? ಒಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬೋದು. ಆಲ್ ದ ಬೆಸ್ಟ್. ಹೋಗಿ ಬರ್ತೀವಿ. ಹಂಗೆ ನಮ್ಮ ಜಿಮ್ ಮಾಸ್ಟರ್ನ ಮೀಟ್ ಮಾಡಿ ಆಯಿತು. ನಾವು ಡೈರೆಕ್ಟು ಸೋಮವಾರಪೇಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮರ ನಡುವಂಥ ಬ್ರೆಡ್ಡು ಅಷ್ಟೊಂದು ಕೈ ತೊಳೆದು ಬಿಡ್ತೀನಿ. ಹಂಗೆ ತಿಂಡಿ ಮಾಡ್ಕೊಂಡಾಯಿತು. ಇನ್ನು ಇಲ್ಲಿಂದ ಸೋಮವಾರಪೇಟೆಗೆ ಒಂದು 15 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಇನ್ನು ಬಾಕಿನ ವೀಡಿಯೋ ಮಾಡುವಂಥ. ಇನ್ನು ನಮ್ಮ ಹೋಗೋ ಜಾಗದಲ್ಲೇ ನನ್ನ ತಂಗಿ, ನನ್ನ ಭಾವನ ಮನೆ. ಹಂಗೆಲ್ಲ ಅವ್ಳು ಫ್ರೀ ಇದ್ದರೆ ಅವ್ಳು ಮೀಟ್ ಮಾಡ್ಕೊಂಡು ಹಂಗೆ ಹೋಗೋಣ. ಹೋಗಲ್ಲ ಒಬ್ಬರೇ ಸೋಲೋ ಮರ ನಡಕ್ಕೆ. ಕರ್ನಾಟಕದ 35 ಜಿಲ್ಲೆಯಲ್ಲಿ ಮರ ನಡಕ್ಕೆ ಬರಲ್ಲ. ಬರಿ ನನಗೆ ಗೊತ್ತಿದ್ದಂಥ ಪ್ರಕಾರ ಒಂದು 100 ಕಿಲೋಮೀಟ್ರ್ ಮೆಟ್ಬೋದಪ್ಪ ಒಂದು ದಿನದಲ್ಲಿ. ಅದು ಜಾಸ್ತಿ ಆಗುತ್ತಂಗೆ ಗೊತ್ತಿಲ್ಲ. 100 ಕಿಲೋಮೀಟ್ರು ಹೆಂಗೆಲ್ಲ ಮಾಡಿಬಿಟ್ಟು ಮೆಟ್ಬೋದು. ಏನು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ರೆಸ್ಟ್ ತೆಗಿಬೇಕು, ಬಿಸಿಲಲ್ಲಿ ಆಗೋಲ್ಲ. ಕೊಡಗು ಜಿಲ್ಲೆ ಏನಂದರೆ ಎಷ್ಟು ಹೀಟ್ ಬಂದ್ರೂ ಅದೊಂದು ತಂಪು ಗಾಳಿ ಬರ್ತಾ ಇರುತ್ತೆ. ಈಗ ಎಲ್ಲಿಗೆ ಜರ್ನಿ? ಸೋಮವಾರಪೇಟೆಯಿಂದ ಡೈರೆಕ್ಟು ಮಂಗಳೂರು ಜಿಲ್ಲೆ ಸುಬ್ರಹ್ಮಣ್ಯ. ಹಾಂ, ಜಿಲ್ಲೆದಲ್ಲೇ ಮರ ನಡ್ತಿರೋದು ಎಲ್ಲ ಕನ್ನಡದಲ್ಲೇ. ಇಲ್ಲಿ ಬಂದು ತಂಗಿನ ಮೀಟ್ ಮಾಡಿಬಿಟ್ಟೆ. ಹಾಯ್, ಹೇಗೇನುಂಟು? ಸರ್ಪ್ರೈಸ್ ಆಯಾ? ಏನು ಅನಿಸ್ತಾ ಇದೆ? ಇಷ್ಟು ದಿನ ಹೇಳ್ದೆ ನಾನು ಹೋಗ್ತಿದ್ದೀನಿ ಅಂತ. ತಂಗಿ ಅಂತೂ ಸರ್ಪ್ರೈಸ್ ಆಗಿಬಿಟ್ಲು. ಯಾರಿಗೂ ಹೇಳಿಲ್ಲ ಗುರು. ನಮ್ಮ ಹುಡುಗ ನೋಡಿ ಇಲ್ಲಿದ್ದಾನೆ. ಹಲೋ, ಈ ಕೈ ಹೇಗಿದ್ದೀನೋ? ಶಾಕ್ ಆಗ್ಬಿಟ್ಟ ಕನ್ನಡದಲ್ಲಿ ಮಾತಾಡೋದಕ್ಕೆ. ಕನ್ನಡ ಬರಲ್ಲ ನಿನಗೆ? ಬರಲ್ಲ? ಗೊತ್ತಿಲ್ಲ. ಟಾಟಾ ಮಾಡು. ಕಾಲ್ ಮಾಡ್ತೀನಿ. ಬೈ ಬೈ. ಈಗ ನಾವು ಇನ್ನಿಲ್ಲಿಂದ ಹೊರಡೋಣ. ಸುಸ್ತಾಗ್ಬಿಡ್ತು ಗುರು. ಇಲ್ಲಿ ಸ್ವಲ್ಪ ನೆರಳಿದೆ. ಅಯ್ಯೋ, ಯಾರಿದು ಆರ ಅಂತ ನೋಡ್ಕೋಗಾನೆ. ಹಾಯ್, ಹಿಂಗೆ ಬರ್ತಾ ಇರುವಾಗ ನಮ್ಮ ಫ್ರೆಂಡ್ ಸಿಕ್ಬಿಡ್ತು. ಹಾಯ್, ಸಂಭವಿದಾನೆ. ಇಲ್ಲಿ ಸೋಮವಾರಪೇಟೆ ನಡ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಮ್ಯಾಂಗ್ಳೂರ್ ಹೋಗೋಣ ಅಂತ, ಸುಬ್ರಹ್ಮಣ್ಯ. ಇದೊಂದು ಕಾಲು ನೆಟ್ಟಿಗೆ ಮಾಡಿಬಿಟ್ರೆ ಮತ್ತೆ ಸ್ಟಡಿ ಮಾಡೋಕ್ಕಾಯ್ತಿಲ್ಲ. ಮಸಲ್ ಕ್ಯಾಚವ ಶಬಾ. ಮಸಲ್ ಕ್ಯಾಚ್ ಹೆಂಗೆ ಮಸಲ್ ಕ್ಯಾಚ್ ಅಂದರೆ ಕಾಲು സ്ട്രൈറ്റ് ಆಗಿಬಿಟ್ರೆ ಮತ್ತೆ ಪುನಃ ಬಂಡ ಇದ್ದಿಲ್ಲ ಆ ಕಡೆ ಈ ಕಡೆ. ബാണ്ട വെള്ളം കുറച്ചുണ്ട്. അവിടെ നിന്ന് മേടിക്കാം കുഴപ്പമില്ല. വിളിക്കാം. ನರ್ಸರಿ ಅಲ್ಲಿ ಇದೆಯಲ್ಲಿ ನರ್ಸರಿ ಒಂದು ಟ್ರೀ ಬೇಕಿತ್ತು. ಇಲ್ಲಿಲ್ವಾ? ಇಲ್ಲಿ ಬೇರೆ ಅಕ್ಕಪಕ್ಕದಲ್ಲಿ ಯಾವುದಿಲ್ಲ. ನಮ್ಮ ಕೃಷಿ ಇಲಾಖೆಯಲ್ಲಿ ಯಾವ ಗಿಡ ಇಲ್ಲ ಅಂತೆ ಗುರು. ಇದೊಂದು ನಂಜುಬಟ್ಲ ಗಿಡ ಸಿಕ್ಕಿದೆ ನಮಗೆ. ಇಲ್ಲಿ ಯಾವುದು ನರ್ಸರಿ ಇಲ್ಲಂತೆ. ನಮ್ಮ ಸೋಮವಾರಪೇಟೆಯಲ್ಲಿ ಬರೋ ಜಾಗದಲ್ಲಿ ಇತ್ತಂತೆ. ನಮಗೆ ಅಲ್ಲೆಲ್ಲಾದರೂ ಯಾರಾದ್ರೂ ಪರ್ಮಿಷನ್ ಕೇಳಿಬಿಟ್ಟು ನೋಡೋಣ. ಆಯಿತಾ? ಆಯ್ತು. ಈಗ ಗೊತ್ತಾಗಲ್ಲ. ಹಾಂ. ಓಕೆ, ಥ್ಯಾಂಕ್ ಯು.
ಆಗ ನಮ್ಮ ಸೋಮವಾರಪೇಟೆಯ ಪಾರ್ಕಲ್ಲಿ ಸಕ್ಸಸ್ಫುಲ್ಲಾಗಿ ನಮ್ಮ ಕೊಡಗಿನ ಡಿಸ್ಟ್ರಿಕ್ಟನ್ನು ಕಂಪ್ಲೀಟ್ ಮಾಡಿದ್ವಿ. ಸಕ್ಸಸ್ಫುಲ್ಲಾಗಿ ನಮ್ಮ ಕೊಡಗು ಜಿಲ್ಲೆ ಕಂಪ್ಲೀಟ್ ಆಗಿದೆ. ಸೋಮವಾರಪೇಟೆಯಿರುವಂಥ ಈ ಪಾರ್ಕಲ್ಲಿ ಟ್ರೀಯನ್ನು ಪ್ಲ್ಯಾಂಟ್ ಮಾಡಿದ್ವಿ. ಆಗ ಸ್ವಲ್ಪ ರೆಸ್ಟ್ ತಗೊಳ್ಳೋಗಿ ಮಸಲ್ ಕಚ್ಚಾಗ್ಬಿಟ್ಟು ಒಂಥರ ಇದು ಫಸ್ಟ್ ಟೈಮ್ ಸೈಕಲ್ದು ಎಕ್ಸ್ಪೀರಿಯೆನ್ಸ್ ಇಲ್ಲ, ವೀಡಿಯೋ ಮಾಡೋಕ್ಕೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಫಸ್ಟೆಲ್ಲ ನಾವು ಇಂಟ್ರೋವರ್ಟ್ ಅಂತ ಗೊತ್ತಲ್ಲ, ಮಾತಾಡೋದಿಲ್ಲ. ಹಂಗಾಗಿ ಸ್ವಲ್ಪ ಕಷ್ಟ ಇದೆ. ಇನ್ನು ಹೋಯ್ತಾ ಸರಿ ಆಗುತ್ತೆ ಅನಿಸುತ್ತೆ. ಈಗ ನಾವು ಹೋಟ್ಲಿಗೆ ಬಂದಿದ್ದೀವಿ, ಕಲ್ಯಾಣಿ ಹೋಟ್ಲ್ ಅಂತ. ಥ್ಯಾಂಕ್ ಯು. ಇದು ಆ್ಯಕ್ಷನ್ ಗೇಮ್ ಬರೋದು ಚಾರ್ಜ್ ಫುಲ್ ಲೋ ಬ್ಯಾಟ್ರಿ ಆಗಿದೆ, ಅದಕ್ಕೆ ಈಗ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇಟ್ಟಿದ್ದೀನಿ. ಆ್ಯಕ್ಷನ್ ಕ್ಯಾಮರಾ ಚಾರ್ಜ್ ಬ್ಯಾಕವೇ ಬರ್ತಿಲ್ಲ, ಎಲ್ಲ ಖಾಲಿ ಆಗ್ಬಿಡ್ತದೆ, ಬೇಗ ಖಾಲಿ ಆಗ್ಬಿಡ್ತಿದೆ. 2 kg ತಗೊಳ್ಳಿ. ಇದು ತಗೊಂಡೋಗಿ ಸ್ವಲ್ಪ ಕಟ್ ಮಾಡಿ ಕೊಡಿ ಅದನ್ನು. ತಿನ್ನೋಕ್ಕೆ ಆರೆಂಜ್ ಎಷ್ಟು ಕೆ ಜಿಗೆ? ಆರೆಂಜ್ ಎಷ್ಟು ಕೆ ಜಿಗೆ? 50 ರೂಪಾಯಿ, 40 ರೂಪಾಯಿ. ಪ್ರಶಾಂತ್, ನಾನು ಇಲ್ಲಿಂದ ಕೊಡಗಿಂದ. ಚೆನ್ನಾಗಿ ಈಗ ಇವತ್ತು ಸ್ಟಾರ್ಟ್ ಮಾಡಿದಷ್ಟೇ. 56 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ಸುಬ್ರಹ್ಮಣ್ಯಗೆ. ಈಗ ಸಮಯ ಬಂದುಬಿಟ್ಟು 2 ಗಂಟೆ ಆಗಿದೆ. ಬಿಸಿಲು ಚೆನ್ನಾಗಿ ಹೊಡಿತಾ ಐತೆ. ಮಸಲು ಕೆಚ್ಚಾಗ್ಬಿಡ್ತು. ಶಬಾ, ಒಂದು ಕಾಲು ಬೆಂಡಾಯ್ತಿಲ್ಲ. ಸರಿಯಾಗಿ ಹಿಡ್ದು ಬಿಡ್ತಪ್ಪ. ಇದೇ ಅಲ್ವಾ ಮಸಲು ಕೆಚ್ಚು. ಎಕ್ಸ್ಪೀರಿಯನ್ಸ್ ಮಾಡಲ್ಲ ಗುರಬ್ಬ. ಅಬ್ಬಾ, ರೆಡಿಯಾಗೋ. ಇಳಿಜಾರು ಬಂದುಬಿಟ್ರೆ ಮಾತ್ರ ಸೈಕಲ್ ಹತ್ಬಿಟ್ಟು ಹೋಯ್ತಾ ಇದ್ದೀನಿ. ಏನು ಖುಷಿ ಅಂದರೆ ಈ ಥರ ಇಳಿಜಾರು ಹತ್ಬಿಟ್ರೆ ಚೈನ್ ಬಿಟ್ಟಾಯ್ತು. ಒಳ್ಳೆ ಕತೆ ಮಾಡ್ದವು. ಅಲ್ಲಿ ರೆಸ್ಟ್ ತಗೊಳ್ತಾ ಇದೆ. ಈಗ ಪುನಃ ಜರ್ನಿ ಸ್ಟಾರ್ಟಿಂಗ್. ಸ್ವಲ್ಪ ಬಂದಿದೆ ಅಷ್ಟೇ. ಅಪ್ ಮಾಡಿದ ತಕ್ಷಣ ಅವಾ ಮಸಲ್ ಕೆಚ್ಚಾಗ್ಬಿಡ್ತು. ಕೊಡೋದು ಅದು ಪರಿಸರ ಉಳಿಸಿ ಅಂತ ಹೇಳ್ಬಿಟ್ಟು ಅದು ಎಲ್ಲ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಮರ ನಡ್ತಾ ಇದ್ವಿ ಸೈಕ್ಲಿಂಗ್ ಮಾಡ್ಕೊಂಡು. ಥ್ಯಾಂಕ್ ಯು. ಎಲ್ಲನೂ ಹೇಳ್ಬೇಕು, ಅವು ಮರ ಮಾತ್ರ ಅಲ್ಲ, ಎಲ್ಲನೂ ಇದೆ. ಹಾಂ, ಒಬ್ಬರೊಬ್ಬರು ತೊಂದರೆ ಇಲ್ಲ, ಇರೋದೊಂದು ಲೈಫು, ಏನಾದ್ರು ಮಾಡಬೇಕು. ಈ ಥರ ಅಂತ ಸಿಕ್ಬಿಟ್ರೆ ಖುಷಿಯೇ ಖುಷಿ ಅಲ್ಲ. ಹೆಂಗಿದ್ರೆ ಒಂದು 10 ಕಿಲೋಮೀಟ್ರ್ ಆಯ್ತಂತೆ, 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಮುಂದೆ ಬಂದೆ. ನಾನು ಅಲ್ಲಿ 30 ಕಿಲೋಮೀಟ್ರ್ ಹೊಡೆದ್ರಾಗ ಎದ್ರುಬಿಟ್ಟು ರೀಚ್ ಆಗ್ಬೋದಾ ಏನು ಅಂತ ನನಗೆ ಡೌಟಲ್ಲಿತ್ತು. ಆರಾಮಾಗಿ ರೀಚ್ ಆಗ್ಬೋದು.
ಅಲ್ಲಿ ಒಂದೇ ಪೆಟ್ರೋಲ್ ಬಂಕ್ ಇರೋದು, ಅಲ್ಲಿ ಸ್ಟೇ ಮಾಡೋಕ್ಕೆ ಎಲ್ಲೋ ಮಾಡ್ತಾರಾ ಅಂತ ಗೊತ್ತಿಲ್ಲ. ಎಲ್ಲೋ ಮಾಡಿಲ್ಲ ಅಂದರೆ ಎಲ್ಲ ಕಾಳಾಗಿ ಮಲ್ಕೋಬೇಕಷ್ಟೇ. ಪೆಟ್ರೋಲ್ ಬಂಕ್ ಅವ್ರು ಎಲ್ಲೋ ಮಾಡಬೇಕು. ಫೈನಲಿ ಬಂದು ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ. ಅಂತೂ ಅವರು ಪರ್ಮಿಷನ್ ಕೊಟ್ಬಿಟ್ರು, ಪುಣ್ಯ. ಈಗ ಅಲ್ಲಿ ಟೆಂಟ್ ಆಗುವಂತ ಈ ರಾತ್ರಿಗೆ ನಾನೆಲ್ಲ ಹೋಗಲಿ. ಇದೊಂದು ಮಾತ್ರ ಈ ಕಷ್ಟ. ಆ ಕಡೆಗೆಲ್ಲ ಹೋಗ್ಬಿಟ್ರೆ ಅಲ್ಲಲ್ಲೇ ಬಂಕ್ ಇರುತ್ತೆ, ಪೆಟ್ರೋಲ್ ಬಂಕಲ್ಲೇ ಇರುತ್ತೆ. ಇಲ್ಲಿ ಮಾತ್ರ ಸ್ವಲ್ಪ ಕಷ್ಟ. ಅಂತೂ ನಾನು ಬಂದು ಸುಬ್ರಹ್ಮಣ್ಯ ರೀಚ್ ಆಗಿಬಿಟ್ಟೆ. ಪೆಟ್ರೋಲ್ ಬಂಕಲ್ಲಿ ಫಸ್ಟ್ ಕೇಳಿದಾಗಾದ್ರೂ ಎಲ್ಲೋ ಮಾಡೋಕ್ಕಾಗಲ್ಲ, ಪೊಲೀಸವ್ರು ಬಂದು ಚೊರೆ ಮಾಡ್ತಾರೆ ಅಂದರು. ಮತ್ತು ಸ್ವಲ್ಪ ರಿಕ್ವೆಸ್ಟ್ ಮಾಡಿದಾದ್ಮೇಲೆ ಅವರಲ್ಲಿ ಸ್ಟೇ ಮಾಡೋಕ್ಕೆ ಹೇಳಿದ್ರು. ತೊಂದರೆ ಇಲ್ಲ, ಸೇಫಾಗಿ ಬಂದು ರೀಚ್ ಆಗಿಬಿಟ್ಟೆ. ಇನ್ನು ಮುಂದಿನ ವಿಡಿಯೋಲಿ ಸಿಕ್ಕೋ ತನಕ ಬೈ ಬೈ. ಕೊಡಗು ಕಂಪ್ಲೀಟ್ ಆಯಿತು. ಕೊಡಗಿಂದ ಸ್ಟಾರ್ಟ್ ಮಾಡಿ. ಕೊಡಗು ಕಂಪ್ಲೀಟ್ ಆಯಿತು. ಮಾಡ್ತಿದ್ದು ಟ್ರೀ ಪ್ಲಾನೆಟ್ ಮಾಡ್ತಿರೋದು ಒಂದೊಂದು ಡಿಸ್ಟಿಕ್ ಆಗಿ ಟೋಟಲ್ 31 ಡಿಸ್ಟಿಕ್ ಮಾಡ್ತಾಯಿದ್ದೀನಿ. ಈಗ ನಾಳೆ ಇಲ್ಲೆಲ್ಲ ನಟ್ಬಿಟ್ಟು ಮಂಗಳೂರು ಕಂಪ್ಲೀಟ್ ಮಾಡ್ಬೇಕು. ಪ್ಲಾನೆಟ್ಸು ಇಲ್ಲೆಲ್ಲ ನರ್ಸರಿ ತಗೊಳ್ಬೇಕು. ಕೊಡಗಲ್ಲಿ ಎಲ್ಲ ಏರಿಯಾ ಹೋಗಿದ್ದೀರಾ? ಅಲ್ಲ, ಇಲ್ಲ 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 ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಅದು ಇಷ್ಟು ಸೌತ್ ಕೂರ್ಗ್ ಮಾತ್ರ. ಅಲ್ಲ, ಸೌತ್ ಕೂರ್ಗ್ ಹೋಗಿಲ್ಲ. ಇಲ್ಲಿ ಅದೇ ಈಗ ಯಾವುದು ಮಂಗಳೂರಿಗೆ ಕಾಣ್ತಾ ಇದ್ದಿದೆ ರೋಡು, ಅಲ್ಲಿಂದ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ನನಗೆ ಈಸಿ ಆಗುತ್ತೆ. ಅಂದರೆ ನೀವು ಇಲ್ಲಿ ಕೊಡ್ಲಿಪೇಟೆ ಅಲ್ಲ, ಇದು ಹಿಂಗೆ ಸುಂಟಿಗೊಪ್ಪ ಬಂದುಬಿಟ್ಟು ಸೋಮವಾರ ಬಂದುಬಿಟ್ಟು ಹಂಗೆ ಈ ಕಡೆ ಬರುತ್ತೆ ನಮ್ಮ ಸುಬ್ರಹ್ಮಣ್ಯ ರೋಡಿಂದ. ಈಗ ಬಿಸಿಲೆ ಮೇಲೆ ಬಂದಿದೆ. ಬಿಸಿಲೆ ಮೇಲೆ.